ಕಿವಿಯಲ್ಲಿ ಗುಯಿ ಗುಯಿ ಅಂತ ಶಬ್ದ ಬರುತ್ತಿದೆಯಾ? ನೆಗ್ಲೆಕ್ಟ್ ಮಾಡಬೇಡಿ, ಇದು ಟಿನಿಟಸ್ ಇರಬಹುದು. ನೀವೆಲ್ಲರೂ ಸುದೀಪ್ ನಟನೆಯ ಈಗ ಸಿನಿಮಾ ನೋಡೇ ಇರ್ತೀರಾ. ಅಲ್ಲಿ ಒಂದು ನೊಣ ಹೇಗೆ ಕಿವಿಯಲ್ಲಿ ಹೋಗಿ ಯಾವಾಗಲೂ ಸೌಂಡ್ ಮಾಡಿ ಡಿಸ್ಟರ್ಬ್ ಮಾಡುತ್ತಿರುತ್ತದೆ ಎನ್ನುವುದನ್ನ ನಾವೇನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಒಂದು ವೇಳೆ ನೊಣ ಇಲ್ಲದೆ ಕೇವಲ ಸೌಂಡ್ ಮಾತ್ರ ಕಿವಿಯಿಂದ ಬಂದರೆ ಅದನ್ನ ನಾವು ಟಿನಿಟಸ್ ಅನ್ನಬಹುದು. ಹೌದು, ಹೊರಗೆ ಯಾವುದೇ ಶಬ್ದ ಇಲ್ಲದಿದ್ದರೂ ಕಿವಿಯಲ್ಲಿ ಸೀಟಿ, ಹಮ್ಮಿಂಗ್, ರಿಂಗ್ ಅಥವಾ ಗುಯಿ ಗುಯಿ ಶಬ್ದ ಆಗುವ ಅನುಭವ ಆಗುತ್ತದೆ. ಹೆಚ್ಚು ಶಬ್ದಕ್ಕೆ ಒಡ್ಡಿಕೊಳ್ಳುವುದು, ಇಯರ್ ವ್ಯಾಕ್ಸ್ ಜಮೆಯಾಗುವುದು, ಕಿವಿಯ ಸೋಂಕು, ವಯೋಸಹಜ ಶ್ರವಣ ಶಕ್ತಿ ಕುಗ್ಗುವುದು ಹಾಗೂ ಕೆಲವು ಔಷಧಿಗಳ ಅಡ್ಡ ಪರಿಣಾಮ, ಡಯಾಬಿಟೀಸ್, ಹೈಪರ್ಟೆನ್ಷನ್, ವಿಟಮಿನ್ ಡಿಫಿಷಿಯನ್ಸಿ, ಸ್ಟ್ರೆಸ್, ಮಿನಿಯರ್ ಡಿಸೀಸ್ ಹೀಗೆ ಅನೇಕ ಕಾರಣಗಳು ಟಿನಿಟಸ್ಸಿಗೆ ಉಂಟು. ಇನ್ನು ಇದರ ಪ್ರಿವೆನ್ಷನ್ ಹೇಗೆ? ಅತಿಯಾದ ಶಬ್ದದಿಂದ ಕಿವಿಯ ರಕ್ಷಣೆ, ಶಬ್ದ ಮಾಲಿನ್ಯದಿಂದ ರಕ್ಷಿಸಿಕೊಳ್ಳಲು ಇಯರ್ ಪ್ಲಗ್ಗಳ ಬಳಕೆ, ಹೆಡ್ಫೋನ್ಗಳ ಬಳಕೆಯನ್ನು ಕಡಿಮೆ ಮಾಡುವುದು, ರಕ್ತದೊತ್ತಡ, ಡಯಾಬಿಟಿಸ್ ಹಾಗೂ ಕೊಲೆಸ್ಟ್ರಾಲ್ ಅನ್ನು ಹತೋಟಿಯಲ್ಲಿಡುವುದು, ಮದ್ಯಪಾನ, ಧೂಮಪಾನ, ತಂಬಾಕು ಸೇವನೆ ಬೇಡ. ಆಯುರ್ವೇದದಲ್ಲಿ ಟಿನಿಟಸ್ ಅನ್ನು ಕರ್ಣನಾದ ಎಂದು ಕರೆಯುತ್ತಾರೆ. ಇದು ಮೇನ್ಲಿ ವಾತ ಪ್ರಕೋಪದಿಂದ ಆಗತ್ತೆ. ಸೊ ವಾತದೋಷನ ಕಡಿಮೆ ಮಾಡಿದ್ರೆ ಆಯ್ತು. ಹೇಗೆ ಅಂದ್ರ ನಸ್ಯಕರ್ಮ, ಕರ್ಣಪೂರಣ, ಶಿರೋಧಾರ, ಔಷಧಿಗಳ ಬಳಕೆ. ಇನ್ನು ಪ್ರಾಣಾಯಾಮಗಳಲ್ಲಿ ಭ್ರಾಮರಿ, ನಾಡೀಶೋಧನ, ಯೋಗ ನಿದ್ರೆ, ನಿಯಮಿತ ವ್ಯಾಯಾಮ, ಮರ್ಮ ಚಿಕಿತ್ಸೆ ಹಾಗೂ ಮುಖ್ಯವಾಗಿ ವಿದ್ಧಕರ್ಮ ಚಿಕಿತ್ಸಾ ವಿಧಾನಗಳು ಸಹಾಯಕ. ಕಿವಿಯ ಗುಯಿ ಶಬ್ದವನ್ನು ನಿರ್ಲಕ್ಷಿಸಬೇಡಿ. ಕಾರಣ ಪತ್ತೆ ಮಾಡಿ ಸರಿಯಾದ ಚಿಕಿತ್ಸೆ ಪಡೆಯಿರಿ.